ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SK ಕುಕ್ಕಿಂಗ್ ಚಾನಲ್. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ನೋಡಿದ್ರೆ ಗೊತ್ತಾಗ್ತಿದ್ದಲ್ವ, ಬಾದುಷಾ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾನು ತೋರಿಸೋ ಅಳತೆಯಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಅಂಗಡಿಯಲ್ಲಿ ಸಿಗುತ್ತಲ್ವ, ಅದೇ ಥರನೇ ಬಾದುಷಾ ಸಿಗುತ್ತೆ. ಮೇಲೆ ಎಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ, ಜ್ಯೂಸಿಯಾಗಿ ಇರ್ತಕ್ಕಂಥ ಬಾದುಷಾ ಮಾಡೋದಕ್ಕೆ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಮುಂದೆ ವೀಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಫಸ್ಟು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಈ ತುಪ್ಪನ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ನಾವು ತುಪ್ಪ ಎಷ್ಟು ತೊಗೊಂಡಿದ್ದೀವಿ ಅದೇ ಸೇಮ್ ಕ್ವಾಂಟಿಟಿಲಿ ನೀರು ತೊಗೋಬೇಕು. ನಾನು ಅರ್ಧ ಕಪ್ಪಷ್ಟು ನೀರು ತೊಗೊತಾ ಇದ್ದೀನಿ. ಅದಕ್ಕೆ ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ತುಪ್ಪ ಅರ್ಧ ಕಪ್ ತೊಗೊಳೋದ್ರಿಂದ ನಾನು 1 ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾವು ಸ್ವಲ್ಪನೇ ಹಿಟ್ಟು ಹಾಕೊಂಡ್ಬಿಟ್ಟು ಸಾಫ್ಟ್ ಆಗೋವರೆಗೂ ಕಲಿಸ್ಕೋಬೇಕು ಹಿಟ್ಟನ್ನು. ನಾವು ಹಿಟ್ಟು ಏನಾದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ನಾವು ಅದೇ ಥರನೇ ಇವಾಗ ತೋರಿಸಿದಲ್ವ ನನಗೆ ತುಪ್ಪ ಮತ್ತು ನೀರು ಹಾಕ್ಕೊಳೋದು ಹೇಗೆ ಅಂತ ಅಷ್ಟು ಹಾಕ್ಕೊಂಡ್ಬಿಟ್ಟು ಮತ್ತೆ ಕಲಿಸ್ಕೋಬೋದು. ನೋಡಿ, ನಾವು ಇದು ಓಪನ್ ಮಾಡಿ ನೋಡಿದರೆ ಯಾವ ಥರ ಕಾಣಿಸ್ಬೇಕಂದ್ರೆ ಫುಲ್ ಪದರ ಥರ ಬರಬೇಕು. ಈ ಥರ ಬಂದಿದೆ ಅಂದರೆ ಬಾದುಷಾ ಮಾಡೋದಕ್ಕೆ ಹಿಟ್ಟು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಇದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದು ನೆನ್ಕೊಳ್ಳೋದ್ರೊಳಗೆ ನಾವಿಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 3/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟು ಸಕ್ಕರೆ ಮತ್ತು ನೀರನ್ನು ಇವಾಗ ಇದನ್ನು ಚೆನ್ನಾಗಿ ಪಾಕ ಆಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಪಾಕನೂ ಆಗಲೇ ಕುದೀತಾ ಬರ್ತಾ ಇದೆ. ಪಾಕ ಹೇಗಿರಬೇಕಂದ್ರೆ ಎಳೆ ಪಾಕ ಅಂತಾರಲ್ವ, ಅದಕ್ಕಿಂತ ಮುಂಚೆ ಬರುತ್ತಲ್ಲ, ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತಲ್ಲ, ಆ ಥರ ಪಾಕ ಇದ್ದರೆ ಸಾಕು. ಬಾದುಷಾಗೆ ಕರೆಕ್ಟಾಗಿರುತ್ತೆ. ನೋಡಿ, ಪಾಕನೂ ಕರೆಕ್ಟಾಗಿ ರೆಡಿಯಾಗಿದೆ. ಹಾಗೆ ಹಿಟ್ಟನ್ನು ಒಂದು 5 ನಿಮಿಷ ಆಗಿದೆ. ಹಿಟ್ಟನ್ನು ನೆನೆಸಿಟ್ಬಿಟ್ಟು ಕರೆಕ್ಟಾಗಿ ರೆಡಿಯಾಗಿರುತ್ತೆ. ಇದನ್ನು ಇನ್ನೊಂದು ಸರಿ ಕೈಯಿಂದ ಸಾಫ್ಟಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಮೇಲೆ ಎಲ್ಲ ನಮಗೆ ಎಷ್ಟು ಬೇಕು ಇಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ರೌಂಡ್ ಶೇಪ್ ಮಾಡಿಬಿಟ್ಟು ಹೆಬ್ಬಟ್ಟು ಇರುತ್ತಲ್ಲ ಅದರಿಂದ ಮಧ್ಯದಲ್ಲಿ ಈ ಥರ ಮಾಡಿಕೊಂಡ್ರೆ ಬಾದುಷಾ ಶೇಪ್ ರೆಡಿ ಆಗುತ್ತೆ. ನಮಗೆ ಈ ಥರನೂ ಬೇಡ, ಇನ್ನೊಂದು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ. ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಅದೇ ಥರ ರೌಂಡ್ ಶೇಪ್ ಮಾಡಿಬಿಟ್ಟು ಹೆಬ್ಬಟ್ಟು ಇರುತ್ತಲ್ವ ಅದರದ್ದು ಕೆಳಗಡೆ ಭಾಗ ಇರುತ್ತಲ್ಲ ಆ ಭಾಗದಿಂದ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ಬಾದುಷಾ ಶೇಪ್ ಬಂದುಬಿಡುತ್ತೆ. ನೋಡಿ, ಅದೇ ಥರ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಟ್ಟನೆ ಮಾಡ್ಕೊಂಬಿಡ್ಬೋದು, ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ. ಎಣ್ಣೆನೂ ಪೂರ್ತಿ ಕಾದ್ಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೊಂದೇ ಎಲ್ಲನೂ ಹಾಕ್ಬಿಟ್ಟು ಬಿಟ್ಬಿಡಬೇಕು. ಇವು ಎಲ್ಲವೂ ಯಾವಾಗ ಮೇಲೆ ಅವಷ್ಟಿಗೆ ತೇಲ್ಕೊಳ್ತವೆ, ಅವಾಗ ನೋಡಿ ಇವೆಲ್ಲ ಅವಷ್ಟಿಗೆ ಮೇಲೆ ಎದ್ದಿದ್ದಾವೆ. ಇವಾಗ ನಾವು ಟರ್ನ್ ಮಾಡ್ಕೋಬೇಕು. ಒಂದೊಂದಾಗಿ ಎಲ್ಲವನ್ನೂ ಟರ್ನ್ ಮಾಡ್ಕೋಬೇಕು. ಫುಲ್ಲು ನಾವು ಇದೆಲ್ಲ ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗಿದ್ದಾಗ ಮಾತ್ರ ಪದರಾಗಿ ಒಳಗಡೆ ಸಾಫ್ಟಾಗಿ ಕರೆಕ್ಟಾಗಿ ಆಗುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಆದರೆ ಕರೆಕ್ಟಾಗಿ ಪರ್ಫೆಕ್ಟ್ ಆದ ಬಾದುಷಾ ರೆಡಿ ಆಗುತ್ತೆ. ನೋಡಿ, ಕಲರನ್ನು ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ನಾವೆಲ್ಲನೂ ತೆಗೆದುಕೊತಾ ಇದ್ದೀನಿ. ಬಾದುಷಾ ಬಿಸಿ ಇರುವಾಗೆ ನಾವು ಪಾಕದಲ್ಲಿ ಹಾಕ್ಕೊಂಡ್ರೆ ಪಾಕ ಬೇಗ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನೋಡಿ, ಎಲ್ಲವನ್ನೂ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡ ತಕ್ಷಣ ನಾವು ಎಲ್ಲವನ್ನೂ ಪಾಕದಲ್ಲಿ ಟರ್ನ್ ಮಾಡ್ಕೋಬೇಕು. ಒಂದ್ಸರಿ ನಾವು ಇನ್ನೊಂದು ಡಬ್ಬೆ ಇರುತ್ತಲ್ವ, ಇನ್ನೊಂದು ಸ್ವಲ್ಪ ಇರುತ್ತೆ ಫ್ರೈ ಮಾಡ್ಕೊಳ್ಳೋದು, ಅಲ್ಲಿ ಅವೆಲ್ಲ ಫ್ರೈ ಆಗೋವರೆಗೂ ನಾವು ಪಾಕದಲ್ಲಿ ಹಾಗೆ ಬಿಡಬೇಕು. ಹಾಗಿದ್ದಾಗ ಮಾತ್ರ ಕರೆಕ್ಟಾಗಿ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ. ಎಲ್ಲವೂ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡ್ಬಿಡೋಣ. ನೋಡಿ, ಎಲ್ಲವನ್ನೂ ಕರೆಕ್ಟಾಗಿ ಬಾದುಷಾ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಪ್ಲೇಟ್ಗಳಲ್ಲಿ ತೆಗೆದುಕೊತಾ ಇದ್ದೀನಿ. ನೋಡಿ, ಎಷ್ಟೊತ್ತಾಯಿತು. ಸ್ವಲ್ಪ ಟೈಮಲ್ಲೇ ನಾವು ಎಷ್ಟು ಬೇಕಾದರೂ ಬಾದುಷಾ ರೆಡಿ ಮಾಡ್ಕೋಬೋದು. ಆದರೆ ಇನ್ನೊಬ್ರು ಹೆಲ್ಪ್ ಮಾಡೋರಿದ್ದರೆ ಮಾತ್ರ ಇನ್ನೂ ಬೇಗ ಆಗಿಬಿಡುತ್ತೆ. ನೋಡಿ, ಟೇಸ್ಟಿಯಾಗಿರ್ತಕ್ಕಂಥ ಸೇಮ್ ಅಂಗಡಿನಲ್ಲಿ ಯಾವ ಥರ ಸಿಗುತ್ತೆ ಆ ಥರನೇ ಬಾದುಷಾ ಟೇಸ್ಟ್ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ಯಾರದೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ. ಅಲ್ಲಿವರೆಗೂ ನಮಸ್ಕಾರ.